ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರೆಡಿ ಆಗಿದ್ದೀವಿ, ಒಂದು ಕಡೆ ದೇವ್ರ ಕಾರ್ಯಕ್ಕೆ ಹೋಗ್ಬೇಕಿತ್ತು. ಎಲ್ಲಿ ಅಂದರೆ ದೊಡ್ಡಬಳ್ಳಾಪುರದ ಹತ್ರ ಇರೋ ಕಾಕೋಳು ಕ್ಷೇತ್ರದಲ್ಲಿ ಇವತ್ತು ಕಾಮಾಕ್ಷಮ್ಮ ಬೀರ್ಲಿಂಗೇಶ್ವರ ಸ್ವಾಮಿ ದೇವ್ರದ್ದು ಜಾತ್ರೆ ಮಹೋತ್ಸವ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಮಿಥುನು ಹೊರಡ್ತಾ ಇದ್ದೀವಿ. ಪಲ್ಲವಿ ಇಲ್ಲ, ಪಲ್ಲವಿ ಕಾಲೇಜ್ಗೆ ಹೋಗಿದ್ದಾಳೆ, ಹಾಗಾಗಿ ನಾವು 3 ಜನನೂ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ದೇವ್ರ ಕಾರ್ಯ ಎಲ್ಲ ಹೇಗೆ ನಡೆಯುತ್ತೆ ಏನು ಅಂತ ನಿಮಗೂ ಕೂಡ ತೋರಿಸೋವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಗ ರೆಡಿಯಾಗಿದ್ದಾನೆ, ಒಂದು ಕಡೆ ಟಿ ವಿ ಆನ್ ಮಾಡಿದ್ದಾನೆ, ಇನ್ನೊಂದು ಕಡೆ ಅವರಪ್ಪ ಸ್ನಾನಕ್ಕೆ ಹೋಗಿದ್ರೆ ಅವ್ರ ಫೋನ್ ಇಟ್ಕೊಂಡು ಏನು ಗೇಮ್ ಏನೋ ನೋಡ್ತಾ ಇದ್ದಾನೆ, ವಿಡಿಯೋ ಏನೋ ನೋಡ್ತಾ ಇದ್ದಾನೆ. ನೋಡಿ, ಮಕ್ಕಳು ಸ್ವಲ್ಪ ಫ್ರೀ ಇದ್ದರೆ ಮೊಬೈಲ್ ಇಟ್ಕೋತಾರೆ ಕೈಗೆ, ಅದಕ್ಕೆ ಬೇಗ ಸ್ಕೂಲ್ ಸ್ಟಾರ್ಟ್ ಆಗಬೇಕು. ಎಷ್ಟನೇ ತಾರೀಕಿಂದ ಬಿತ್ತು ಸ್ಕೂಲು? 3ನೇ ತಾರೀಕು. 3ನೇ ತಾರೀಕುವರೆಗೂ ಏನು ಕೆಲಸ? ನೋಡಿ, ಟಿ ವಿ ನೋಡೋದಂತೆ, ಮೊಬೈಲ್ ನೋಡೋದಂತೆ, ಆಟ ಆಡೋದು, ಮತ್ತೆ ಸೈಕಲ್ ತುಳಿಯೋದು, ಇಷ್ಟೇ ಕೆಲಸ. ಓದೋದು ಮಾತ್ರ ಹೇಳಿಲ್ಲ ನೋಡಿ. ಬೆಳಗ್ಗೆ ಎಲ್ಲಿ ಓದ್ದೆ? ನೋಡಿ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಫಸ್ಟ್ ಸ್ಕೂಲ್ ಕಳಿಸ್ಬೇಕು ಮಿತ್ತನ್ನ. ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳು ಮಿತ್ತು. ಏನು ಹೇಳಬೇಕು? ಏನಾದರೂ ಹೇಳು. ಅದಕ್ಕೆ ನಾನೇ ಹೇಳ್ಬೇಕಾ? ಆಯಿತು ಬಿಡ, ನಾನೇ ಹೇಳ್ಕೊತೀನಿ. ತಿಂಡಿಗೆ ಮೊಸರನ್ನ ಮಾಡಿದ್ದೀನಿ. ಪಲ್ಲವಿ 2 ದಿವಸದಿಂದ ಕೇಳ್ತಿದ್ಲು ಮೊಸರನ್ನ ಮಾಡಮ್ಮ ಅಂತ, ಅದಕ್ಕೆ ಮೊಸರನ್ನ ಮಾಡಿದ್ದೀವಿ. ಈಗ 3 ಜನ ತಿಂದು ಹೊರಡಬೇಕು. ತಿಂಡಿ ತಿಂದು ಬಂದು ಇಲ್ಲಿ ಕೂತಿದ್ದಾರೆ. ನಡೀರಿ ಹೋಗೋಣ ಅಂದರೆ ಈಗ ತಾನೇ ತಿಂದಿದ್ದೀನಿ, ಇರೋ ಸ್ವಲ್ಪ ಹೊತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ರೆಡಿಯಾಗಿ ಸುಮ್ಮನೆ ವೆಯ್ಟ್ ಮಾಡ್ತಾ ಇರಬೇಕು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಏನೋ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನಮ್ಮ ಮನೆಯವರು ಸಾಂಗ್ ಪ್ಲೇ ಮಾಡ್ತಾರೆ. ರಾ ವಾಯ್ಸ್ ಅಂತೂ ಕೊಡೋದಕ್ಕಾಗಲ್ಲ. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಏನಾದರೂ ಟ್ಯಾಕ್ಸ್ ಹಾಕೇ ಹಾಕ್ತಾರೆ. ನೋಡಿ, ಜ್ಯೂಸ್ ಬೇಕಂತೆ, ಅದಕ್ಕೋಸ್ಕರ ಬೇಕ್ರಿಗೆ ಬಂದಿದ್ದೀವಿ. ಯಾವ್ದು ಬೇಕು? ಫಾಂಟ ಒಂದು ಜ್ಯೂಸ್. ಈಗ ಜ್ಯೂಸು ಮತ್ತು ಜೊತೆಗೆ ಚಿಪ್ಸು ಬೇಕು ಅಂತ ಕೇಳ್ದ. ಈಗ ಕೊಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಾಗಿರೋ ಜಾಗ ತಲುಪಕ್ಕೆ ಈಗ ಇನ್ನೊಂದು 4-5 ಕಿಲೋಮೀಟ್ರ್ ಇದೆ. ರೋಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆದರ್ ಕೂಡ ಕೂಲಾಗಿದೆ, ಬಿಸಿಲಿರಲಿಲ್ಲ, ಹಾಗಾಗಿ ಜರ್ನಿ ತುಂಬ ಚೆನ್ನಾಗಿತ್ತು. ಜಾತ್ರೆ ಆಗಿರೋದ್ರಿಂದ ಫ್ಲೆಕ್ಸ್ ಬೋರ್ಡ್ ಎಲ್ಲ ಹಾಕಿದ್ರು. ಈ ಥರ ಫ್ಲೆಕ್ಸ್ ಬೋರ್ಡ್ ಮೇಯ್ನ್ ಎಂಟ್ರೆನ್ಸಲ್ಲಿ ಹಾಕಿದ್ರೆ ನಾವು ಮುಂದೆ ಹೋಗ್ದಲೇ ಇಲ್ಲಿ ಟರ್ನ್ ಆಗ್ಬೋದು ಅನ್ನೋದನ್ನು ಗೊತ್ತಾಗುತ್ತೆ. ನಮಗೂ ಕೂಡ ಇದು ಹೆಲ್ಪ್ ಆಯಿತು. ಕಾರಲ್ಲೇ ಮುಂದೆ ಹೋದರೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕಾರು ಸ್ವಲ್ಪ ದೂರದಲ್ಲೇ ಹಾಕಿ ನಾವು ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಒಬ್ಬನೇ ಬರ್ತಿದ್ದೀರಾ? ನಾನು ಡ್ಯೂಟಿ ನಿಜೆ ಬರ್ತಾ ಇದ್ದೀನಿ. ಎಲ್ಲ ಆಂಟಿ ಬತ್ತೆ ಕುಮುದಾ ಅಲ್ಲಿ ನಾವು ಮಾತಾಡ್ಕೊಂಡು ಮುಂದೆ ನೆಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ನಮ್ಮನ್ನು ನೋಡಿ ಮಾತಾಡ್ಸಿದ್ರು. ವಿಜಯ್ ಅಲ್ಲೇವನಾ ಚೆನ್ನಾಗವ್ರೆ ಎಲ್ಲ. ಇನ್ನೂ ಸ್ವಲ್ಪ ಮುಂದೆ ಇರೋದ್ರಿಂದ ದೇವಸ್ಥಾನ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವೆಹಿಕಲ್ಸ್ ಎಲ್ಲ ಎಷ್ಟಿದ್ದಾವೆ ನೋಡಿ, ತುಂಬಾ ಜನ ಇದ್ದಾರೆ. ನೋಡಿ, ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ವಿ. ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗ ಸಿಕ್ಕಿದ್ರು. ಕಾವ್ಯ ಇನ್ನು ಇವಾಗ ಬರ್ತಾವಳೇನಾ? ಎಷ್ಟು ಮರಿ ಹೊಡೆದಿದ್ದೀರಾ ಆಂಟಿ? 8. ನಮ್ಮ ಆಂಟಿಯವರು 8 ಮರಿ ಹೊಡೆದಿದ್ದಾರಂತೆ. ಅಂದರೆ ಇವ್ರ ಗುಂಪವರೆಲ್ಲ ಸೇರಿ ಒಂದೇ ಕಡೆ ಮಾಡ್ತಾರೆ. ಇವರು ನಮ್ಮ ಚಿಕ್ಕಪ್ಪ, ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನಮ್ಮ ಮನೆಯವರು ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನ ಇದು ಮೂಲ ದೇವಸ್ಥಾನ, ತುಂಬ ಹಳೆಯದು. ಈ ದೇವಸ್ಥಾನ ಇರೋದು ಕಾಕೋಳು ಅನ್ನೋ ಊರಲ್ಲಿ. ಯಾವುದೇ ಗೋಡೆಗಳಿಲ್ಲ, ಏನಿಲ್ಲ. ಮರದ ಕೆಳಗಡೆ ಅಂದರೆ ಬೇವಿನ ಮರಗಳಿದ್ದಾವೆ, ಒಂದು 4-5. ಆ ಮರದ ಕೆಳಗಡೆ ಈ ಥರ ದೇವರಿರೋದು. ಕೋಡಳ್ಳಿನಲ್ಲಿ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ದಾರೆ, ಬೀರೇಶ್ವರ ಸ್ವಾಮಿ ದೇವಸ್ಥಾನ. ಆದರೆ ಮೂಲ ದೇವಸ್ಥಾನ ಇದೇ ಆಗಿರೋದ್ರಿಂದ ಫಸ್ಟು ಇಲ್ಲಿಂದನೇ ದೇವ್ರ ಕಾರ್ಯಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಒಂದೊಂದು ಗುಂಪವರು ಕೂಡ ಒಂದೊಂದು ಪೆಂಡೋಲ್ಗಳನ್ನ ಹಾಕ್ಕೊಂಡು ಮರಿಗಳೆಲ್ಲ ಹೊಡೆದು ಅಡುಗೆಗಳು ಮಾಡಿ ಇಲ್ಲೇ ಊಟಗಳನ್ನ ಮಾಡಿ ಬರೋವಂಥದ್ದು ಆವಾಗಿಂದ ನಡ್ಕೊಂಬಂದಿರೋವಂಥ ಪದ್ಧತಿ. ಇಷ್ಟು ಲೇಟಾಗಿ ಬಂದರೆ ನೀನು? ಓಯ್, ಇಲ್ಲಿ ನೋಡಿಲ್ಲ ಏನು ಎಷ್ಟು ಲೇಟ್ ಬರೋದು ಕಾಣಿಸ್ತಿದ್ಯಾ ನೀನು?
ಹೆಂಗಿದಿಲ್ಲ ಎಷ್ಟು ಬಾರಿ ಹೊಡೆದಿದ್ಯೋ ಎಲ್ಲ ಫೋನ್ ಹೊಡೆದವ್ರು ನಿಂಗೆ ಗೊತ್ತಿಲ್ಲ. ಇದು ದೇವಸ್ಥಾನ ಈ ಥರ ಇದೆಯಲ್ಲ, ಅದಕ್ಕೆ ಅವರು ಕೋಟಹಳ್ಳಿ ಕಟ್ಕೊಂಡಿರೋದು. ನಾವು ದೇವರಿಗೆ ಪೂಜೆ ಎಲ್ಲ ಮಾಡಿ ಕೈ ಮುಕ್ಕೊಂಡು ಬಂದ್ವಿ. ಮೊದಲಿಂದ ಅವ್ರ ಮನೆಗಳಲ್ಲಿ ಯಾವ ಪದ್ಧತಿ ಪ್ರಕಾರ ಮಾಡಿದ್ರು ಪೂಜೆ ಆ ಥರ ಹೊಸ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಇಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಸುಮಾರಿಗೇ ದೇವರಿಗೆ ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಹಾಕಿ ಈರರ ಪೂಜೆ ಅಂತೇಳಿ ಮಾಡ್ತಾರೆ. ಇಷ್ಟು ಬೆಳಗ್ಗೆ ನಾವು ಹೋಗೋಕ್ಕಾಗಲ್ಲ ಅಂತೇಳಿ ನಮ್ಮ ಅಣ್ಣನಿಗೆ ಹೇಳಿದ್ದೆ, ಅಣ್ಣ ವೀಡಿಯೋ ಮಾಡ್ಕೊ ಅಂತೇಳಿ. ನಮ್ಮ ಅಣ್ಣ ವೀಡಿಯೋ ಮಾಡ್ಕೊಂಡಿದ್ರು. ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆನೇ ಈ ರೀತಿ ಪೂಜೆ ಎಲ್ಲ ಮಾಡಿ ಮರಿ ಎಲ್ಲ ಹೊಡಿತಾರೆ. ಕುರಿಗೆ ತೀರ್ಥ ಹಾಕಿ ಭಂಡಾರ ಇಟ್ಟು ಪೂಜೆ ಎಲ್ಲ ಮಾಡಿ ಕಾಯ್ತಾ ಇದ್ದಾರೆ. ಕುರಿ ಒದರಬೇಕು, ಒದರಿದ ತಕ್ಷಣ ಈಗ ಕಟ್ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಈಗ ನಮಗೆ ಯಾರ್ಯಾರು ಕರೆದಿರ್ತಾರಲ್ವ ರಿಲೇಷನ್ಸು ಬನ್ನಿ ಅಂತೇಳಿ, ಅವರೆಲ್ಲ ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಪೆಂಡಲ್ ಹಾಕ್ಕೊಂಡಿದ್ದಾರೆ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತೆ ಸಿಕ್ಕಿದ್ರು. ನಾವೊಂದು ತಗೋಬೇಕು ಮನೆಗೆ ಹೋಗೋವಾಗ. ನೋಡಿ ಹೋಗೋಣ. ಎಲ್ಲರೂ ನಮ್ಮ ಮನೆಯವರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ನಮಸ್ಕಾರ ಅಣ್ಣವ್ರಿಗೆ. ಈಗ ಊಟ ಮಾಡೋ ಸಮಯ. ಊಟ ಮಾಡೋದಕ್ಕೆ ಅಂತೇಳಿ ಬಂದ್ವಿ. ಒಂದು ಪಂಕ್ತಿ ಊಟ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಜಾತ್ರೆ ಕರೆದ್ಬಿಟ್ಟು ಇವನು ಒಬ್ಬನೇ ಊಟ ಮಾಡ್ತಾವನೆ. ಅಣ್ಣ ಚೆನ್ನಾಗಿದೆಯಾ? ಚೆನ್ನಾಗಿದ್ಯಾ? ಓ ಈಗ ಸುಂದ್ರಿ ಎಲ್ಲಿ ನಿಮ್ಮ ಮಮ್ಮಿ? ಹಾಂ, ಮುದ್ದೆ ತಿಂತಿದ್ಯಾ? ಹಾಂ, ಹುಡುಗಿ ನೋಡಿ ಯಾರು ಅಂತ ನೋಡೋಂಗೆ. ಹಾಂ, ನಾನು ನಮ್ಮ ಮನೆಯವರು ಮಿಥುನು. ಚೆನ್ನಾಗಿದ್ದೀರಾ? ದೊಡ್ಡಮ್ಮ ಚೆನ್ನಾಗಿತ್ತು ಅಡುಗೆ ಎಲ್ಲ? ನಾನೇ ಮಾಡಿರೋದು. ಊಟಕ್ಕೆ ಎಲ್ಲರೂ ಕೂತಿದ್ರಲ್ವ, ಅವ್ರದ್ದಾಗಲಿ ಅಂತೇಳಿ ಈ ಕಡೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಮಗಳು ಬಂದಿದ್ದರು, ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ನಿಮ್ಮೂರವ್ರದ್ದು ಯಾವ್ದು ದೇವರು? ಊಟ ಮಾಡೋದಕ್ಕೆ ಅಂತೇಳಿ ನಾನು ನಮ್ಮ ಮನೆಯವರು ಎಲ್ಲ ಕೂತ್ಕೊಂಡಿದ್ದೀವಿ. ಊಟ ಎಲ್ಲ ಆಯಿತು. ಈಗ ಇನ್ನೇನು ಹೊರಡೋ ಸಮಯ. ಎಲ್ರಿಗೂ ಹೇಳಿ ಈಗ ಹೊರಡಬೇಕು. ಹಂಗೆ ಅಲ್ಲಿ ಮಾತಾಡ್ಕೊಂಡು ಹಂಗೆ ಇದ್ಬಿಟ್ಟು ಹಂಗೆ ಹೊರಡ್ತೀನಿ. ನಾವೆಲ್ಲ ಇದ್ದೀವಿ ಅಂತ ನಮ್ಮ ಮನೆಗಳಿಗೆ ಬರ್ಬೇಕು ತಾನೆ ಒಂದು ದಿವಸ. ಕಾರು ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿದ್ವಲ್ಲ, ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ರಿಲೇಷನ್ ಅವರು ಒಬ್ಬರು ಸಿಕ್ಕಿದ್ರು, ಮಾತಾಡಿಕೊಂಡು ಅವರು ನಾನು ನಮ್ಮ ಮನೆಯವರು ಎಲ್ಲ ಹೋಗ್ತಾ ಇದ್ದೀವಿ ಕಾರ್ ಹತ್ರ. ಬಿಸಿಲಲ್ಲಿ ಊಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂದಿದ್ದೀರಿ, ನಡಿಯೋಕೆ ಆಗದಲ್ಲೇ ತಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಕಾರಲ್ಲಿ ಕೂಡ ಆಗ್ತಿಲ್ಲ. ಆ ಕ್ಲಿಪ್ಪಿಂಗ್ಸೇ ಕೊಡೋಣ ಅಂತೇಳಿ ಮೊಬೈಲ್ ಹಿಡ್ಕೊಂಡ್ರೆ ಸಾಕು. ನನ್ನ ಮಗ ಒಂದು ಕಡೆ, ನಮ್ಮ ಮನೆಯವ್ರು ಒಂದು ಕಡೆ ಮಾತಾಡ್ತಾನೆ ಇದ್ದಾರೆ. ಕ್ಲಿಪ್ಪಿಂಗ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪಲ್ಲವಿಗೆ ಕಾಲೇಜ್ ಬಿಡೋ ಟೈಮ್ ಆಗಿತ್ತು. ಪಲ್ಲವಿನೂ ಕರ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲಾದರೂ ಹೊರಗಡೆ ಹೋದರೆ ಸಾಕು, ಟೈಮ್ ಅದು ಯಾವ ಥರ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಷ್ಟಷ್ಟು ಬೇಗ ಟೈಮ್ ಹೋಗುತ್ತೆ. ಆದರೆ ನಾವು ಮನೇಲೇ ಇದ್ದಾಗ ಟೈಮೇ ಹೋಗಲ್ಲ. ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅನ್ನೋವು ಇರುತ್ತೆ. ಜಸ್ಟ್ ಇವಾಗ ಮನೆ ಬಂದ್ವಿ. ಪಲ್ಲವಿ ಕಾಲೇಜ್ ಹತ್ರ ಹೋಗಿ ಅವಳನ್ನೂ ಕೂಡ ಕರ್ಕೊಂಡು ಮನೆಗೆ ಬಂದಿದ್ದೀವಿ. ಬಿಸಿಲಲ್ಲಿ ಹೊರಗಡೆ ಹೋದರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಹೋಗೋವಾಗ ಒಂಥರ ಅವತಾರದಲ್ಲಿ ಹೋಗಿರ್ತೀವಿ, ಬರೋವಾಗ ಒಂಥರ ಅವತಾರದಲ್ಲಿ ಬಂದಿರ್ತೀವಿ. ಫುಲ್ಲು ಸೆಕೆ ಇತ್ತು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.